ಡಿಫೆನ್ಸಿವ್ ಈಗೋ ಇರೋರು ತುಂಬ ಸೆನ್ಸಿಟಿವ್ ಇರ್ತಾರೆ, ಎಸ್ಪೆಷಲಿ ಅವರ ಸೆಲ್ಫ್ ಇಮೇಜ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್ನ ಬಗ್ಗೆ. ಯಾರಾದರೂ ಅವ್ರ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಹೇಳಿದ್ರೆ ಅದು ಅವರ ಹಾರ್ಟ್ಗೆ ಸೂಜಿ ಹಾಗೆ ಚುಚ್ಕೊಳ್ಳುತ್ತೆ. ಯಾರಾದರೂ ತನ್ನ ಮಿಸ್ಟೇಕ್ಸ್ನ ಪಾಯಿಂಟ್ ಔಟ್ ಮಾಡಿದ್ರೆ ತಕ್ಷಣ ರಿಯಾಕ್ಟ್ ಆಗ್ತಾರೆ. ನನಗೆ ಹೇಳ್ತೀಯಾ ಅಂತ ಆ ಹೇಳಿರೋ ವ್ಯಕ್ತಿನ ರಾಂಗ್ ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವ್ರಿಗೆ ಸೆಲ್ಫ್ ಕಾನ್ಫಿಡೆಂಟಾಗಿ ಕಾಣಿಸೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ರಿಯಲ್ಲಾಗಿ ಸ್ಟ್ರಾಂಗಾಗಿ ಇಲ್ಲದೆ ಹೋದರೂ ಎದೆಯಲ್ಲಿ ಕಾನ್ಫಿಡೆನ್ಸ್ನ ತುಂಬಿಕೊಂಡು ಓವರ್ ಕಾನ್ಫಿಡೆನ್ಸ್ನ ಹಾಗೆ ತೋರಿಸ್ತಾರೆ. ಲೈಫಲ್ಲಿ ಅವರು ಏನು ಅಚೀವ್ ಮಾಡದೇ ಇದ್ದರೂ ಸರಿ, ಅವರು ನನ್ನ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು, ಎಲ್ಲರೂ ನನ್ನ ಕಾಂಪ್ಲಿಮೆಂಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರ ಮಿಸ್ಟೇಕ್ಸ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂದರೆ ಅವ್ರಿಗೆ ತುಂಬ ಕಷ್ಟ. ಅದಕ್ಕೆ ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದು ಅವ್ರಿಗೆ ಬರ್ಡನ್ ಆಗಿರುತ್ತೆ. ಆದರೆ ಈ ಡಿಫೆನ್ಸಿವ್ ಈಗೋನ ಕಂಟ್ರೋಲ್ಡಾಗಿ ಯೂಸ್ ಮಾಡಿದ್ರೆ ಅದೊಂದು ದೊಡ್ಡ ಸ್ಟ್ರೆಂತ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈ ಈಗೋ ಇರೋರು ಅಷ್ಟು ಈಸಿಯಾಗಿ ಅಂತೂ ಸೆಲ್ಫ್ ಡೌಟ್ ಪಡಲ್ಲ. ಅವ್ರಿಗೆ ಒಂದು ಅರ್ಜ್ ಇರುತ್ತೆ, ನಾನು ವೀಕ್ ಅಲ್ಲ ಅಂತ ಪ್ರೂವ್ ಮಾಡಬೇಕು ಅಂತ. ಕೆಲವು ಸರಿ ಅವರ ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನಿಗೆ ಅದೇ ಮೋಟಿವೇಶನ್ ಆಗಿ ಬದಲಾಗೋಗುತ್ತೆ. ಈ ಟೈಪ್ ಆಫ್ ಪೀಪಲ್ ಸೊಸೈಟಿಯಲ್ಲಿ ಈಸಿಯಾಗಿ ಡಾಮಿನೇಟ್ ಆಗಲ್ಲ, ಬಿಕಾಸ್ ಅವರು ಎವ್ರಿಡೇ ಅವ್ರಿಗೋಸ್ಕರ ನಿಲ್ಲೋಕ್ಕೆ ರೆಡಿಯಾಗಿರ್ತಾರೆ. ಸೊ ಡಿಫೆನ್ಸಿವ್ ಈಗೋ ಅನ್ನೋದು ಯಾವಾಗಲೂ ಬ್ಯಾಡ್ ಅಲ್ಲ, ಅದನ್ನು ಪ್ರಾಪರಾಗಿ ಕಂಟ್ರೋಲ್ ಮಾಡಿದ್ರೆ ಅವರು ಏನನ್ನಾದರೂ ಸರಿ ಅವರ ಕಾನ್ಫಿಡೆನ್ಸ್ನ ಕಡೆಗೆ ಪುಷ್ ಮಾಡಿ ಹೆಜ್ಜೆ ಇಡ್ಬೋದು.